ಪಕ್ಷಕ್ಕೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟದ ಸಮಯ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸುಮಾರು 10ರಿಂದ 12 ಶಾಸಕರಿಗೆ ಗಾಳ ಹಾಕಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ಒಂದು ಒಟ್ಟು 17 ಜನ 18 ಜನ ಇದ್ದೀರಾ, ಅದರಲ್ಲಿ 12 ಜನ ಬಂದರೆ ಪಕ್ಷನ ಮುಳುಗಿಸಿದಂತಾಗುತ್ತಲ್ಲ ಅನ್ನುವಂಥ ಲೆಕ್ಕಾಚಾರ. ಈ ವಿಚಾರದಲ್ಲಿ ಯಾವ ರೀತಿ ಪಕ್ಷ ಕಟ್ಟೋದಕ್ಕೆ ಮುಂದಾಗಿದ್ದೀರಾ? ವಿಶ್ವಾಸ ಇದೆಯಾ ನಿಮಗೆ ಶಾಸಕರು ಯಾರು ಹೋಗಲ್ಲ ಅಂತ? ನಿರಂತರವಾಗಿ ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನು ಇವತ್ತು ಯಾಗಾದರೂ ಮಾಡಿ ರಾಜಕೀಯವಾಗಿ ನಾನು ಮುಗಿಸಿದ್ರೆ ಮುಂದೆ ಅವ್ರಿಗೆ ರಾಜಕಾರಣದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಅನ್ನೋದು ಅವರ ಒಂದು ಕಲ್ಪನೆಗಳೇನಿದೆ. ಆದರೆ ಆ ಕಲ್ಪನೆಯಾಗೆ ಉಳಿಯುತ್ತೆ, ಕನಸು ಕನಸಾಗೆ ಉಳಿಯುತ್ತೆ. ಏಕೆಂದರೆ ನಮ್ಮಲ್ಲಿರ್ತಕ್ಕಂಥ ಶಾಸಕರು ಯಾರು ಕೂಡ ಇವರ ಒಂದು ಹಣಕಾಸಿಗಾಗಲಿ ಅಥವಾ ಇವರು ಕೊಡ್ತಕ್ಕಂಥ ಏನು ಆಫರ್ಗಳಿಗೆ ಯಾರು ತಲೆಬಾಗಿ ಹೋಗ್ತಕ್ಕಂಥವ್ರು ಯಾರು ಕೂಡ ಅಸಮರ್ಥರಿಲ್ಲ, ಅಷ್ಟು ವೀಕ್ ಮೈಂಡೆಡ್ ಯಾರೂ ಇಲ್ಲ. ನಮ್ಮ ಶಾಸಕರು ಭಾಳ ಗಟ್ಟಿಯುತವಾಗಿ ನಮ್ಮ ಜೊತೆಯಲ್ಲಿದ್ದಾರೆ, ಇರ್ತಾರೆ. ಅಷ್ಟೇ ಅಲ್ಲ, ಇವತ್ತು ಪಕ್ಷ ಕಟ್ತಕ್ಕಂಥದ್ದಕ್ಕೆ ಮುಂದೆ ಇನ್ನು ದೊಡ್ಡ ಮಟ್ಟದ ಶಾಸಕರಾಗ್ತಕ್ಕಂಥ ಸಂಖ್ಯೆ ಯುವ ಪೀಳಿಗೆಯ ಸಂಖ್ಯೆ ಭಾಳ ಜನ ಇದ್ದಾರೆ, ಅದನ್ನು ಗುರುತಿಸಿದ್ದೇವೆ ಪಕ್ಷ. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ, ಅವರ ಕಾಂಗ್ರೆಸ್ಸು ಸ್ವಪಕ್ಷೀಯರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡಲಿ. ಅವರು ನಮ್ಮ ಪಕ್ಷದ ಕಡೆ ಬಂದರೆ ಅವ್ರಿಗೆ ಅನ್ಕೊಂಡಿರ್ತಕ್ಕಂಥ ಫಲಿತಾಂಶ ದೊರಕೋದಿಲ್ಲ.